ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಜಿಂಜರ್ ಗಾರ್ಲಿಕ್ ಕಿಚನ್. ನಾನಿವತ್ತು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಆಲೂ ಸಮೋಸ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. 1 ಕಪ್ ಮೈದಾ ಹಿಟ್ಟು, ಸ್ವಲ್ಪ ಅಜ್ವೈನ, ರುಚಿಗೆ ತಕ್ಕಷ್ಟು ಉಪ್ಪು, 2 ಸ್ಪೂನಷ್ಟು ತುಪ್ಪ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಉಂಡೆ ಥರ ಬರಬೇಕು. ಈ ಥರ ಬಂದರೆ ಅದು ಕ್ರಿಸ್ಪಿಯಾಗಿ ಬರುತ್ತೆ ಅಂತ ಸ್ವಲ್ಪ ನೀರು ಹಾಕ್ಕೊಂಡು ಕಲಸಿಟ್ಕೊತಾ ಇದ್ದೀನಿ. ಒಂದು ಹಾಫ್ ಆನ್ ಅವರಿಂದ 1 ಅವರ್ವರೆಗೂ ಅದನ್ನು ಬಿಡ್ತಾಯಿದ್ದೀನಿ. ಹಾಗೆ ಒಂದು ಪ್ಯಾನಲ್ಲಿ ಸ್ವಲ್ಪ ಆಯಿಲು, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟು, ಚಾಟ್ ಮಸಾಲ, ಜೀರಿಗೆನ ಸ್ವಲ್ಪ ಕುಟ್ಟಿ ಹಾಕಿದ್ದೀನಿ, ಚಿಲ್ಲಿ ಪೌಡರು, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಪೊಟ್ಯಾಟೊ ಬೇಯಿಸ್ಕೊಂಡಿರ್ತೀನಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಸ್ಮ್ಯಾಶ್ ಮಾಡಿದ್ರೆ ಸಾಕು. ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಸೈಡಲ್ಲಿ ಇಟ್ಕೊಂಡ್ಬಿಡೋಣ. ಅದು ತಣ್ಣಗಾಗೋಕ್ಕೆ ಬಿಡಬೇಕು ಸ್ವಲ್ಪ. ಹಿಟ್ಟು ಇವಾಗ ರೆಡಿಯಾಗಿದೆ, 1 ಅವರ್ ಆಗಿದೆ ಕಲಸಿಟ್ಟು. ಸ್ವಲ್ಪ ತೊಗೊಂಡು ಈಗ ಫೋಲ್ಡ್ ಮಾಡೋದಕ್ಕೆ ಒತ್ಕೊಳ್ತಾ ಇದ್ದೀನಿ. ನೀವು ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ತಿಳಿಸಿ. ಇದು ಚಳಿಲಿ ಮಳೆಗಿಲ್ಲಿ ತಿನ್ನೋದಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಒತ್ಕೊಂಡ್ರೆ ನಿಮಗೆ ಈಸಿ ಆಗುತ್ತೆ. ಎಲ್ಲರ ಮನೇಲೂ ಮಕ್ಕಳು ಕೇಳ್ತಾರೆ, ಅಮ್ಮ ಏನು ಮಾಡಿಕೊಡ್ತೀಯ ಸ್ನ್ಯಾಕ್ಸಿಗೆ, ಅಮ್ಮ ಸಮೋಸ ಮಾಡಿಕೊಡು ಅಂತ. ಆಗ ನೀವು ಇದನ್ನು ಮಾಡಿಕೊಡ್ಬೋದು, ಚೆನ್ನಾಗಿ ಬರುತ್ತೆ ಸಮೋಸ. ಹೀಗೆ ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೊಬೇಕಾಗುತ್ತೆ, ಇಲ್ಲಾಂದರೆ ಜಾಸ್ತಿ ಬಬಲ್ಸ್ ಬಂದುಬಿಡುತ್ತೆ. ಇದು ಕಡಿಮೆ ಫ್ಲೇಮಲ್ಲೇ ಬೇಯಬೇಕು, ಯಾಕಂದರೆ ಜಾಸ್ತಿ ಇದ್ದರೆ ಬೇಗ ಸೀದೋಗಿಬಿಡುತ್ತೆ, ಅದು ಟೇಸ್ಟ್ ಬರಲ್ಲ. ತುಂಬ ಚೆನ್ನಾಗಿ ಬಂದಿದೆ ಸಮೋಸ. ಹಾಗೆ ಇದ್ರದ್ದು ಕಾಂಬಿನೇಷನ್ ಗೊತ್ತೇ ಇದೆ ನಿಮಗೆ, ಪುದೀನ ಚಟ್ನಿ. ವಾವ್, ನೋಡೋದಕ್ಕಂತೂ ಸೂಪರಾಗಿದೆ. ಟೇಸ್ಟ್ ಮಾಡೋಣ ಈಗ. ನೀವು ಟ್ರೈ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.